ಡಾಂಕೀಸ್ ಮಿಲ್ಕ್ ಟು ದ ನ್ಯೂಬೋರ್ನ್, ಕತ್ತೆ ಹಾಲು ಕೊಟ್ಟಿದ್ದಾರೆ. ಮಮ್ಮಿ ಯಾಕೋ ಇವಳಿಗೆ ನನ್ನ ಹಾಲು ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಕತ್ತೆ ಹುಡ್ಕೊಂಬಂದಿದ್ದಾರೆ. ಮಮ್ಮಿ ಕತ್ತೆ, ಮಾಮ್ ಡಾಂಕಿಗೆ ಹುಡುಕ್ಬಿಟ್ಟು ಅದು ಹಾಲು ವಿತೌಟ್ ಟೇಕಿಂಗ್ ಪರ್ಮಿಷನ್ ಫ್ರಮ್ ದ ಮಮ್ಮಿ ಡಾಂಕಿ ಹಾಲು ಕುತ್ಕೊಂಡು ಪಾತ್ರೆ ಎಲ್ಲ ತಗೊಂಡು ಹಾಕಿ ಕುಡಿಸಿದ್ದಾರೆ. ಅದು ಪ್ಯಾಶ್ಚರೈಸು ಮಾಡಿಲ್ಲ, ಆ ಹಾಲನ್ನ ಬಿಸಿನೂ ಮಾಡಿಲ್ಲ. ಇಟ್ಸ್ ಎ ಇನ್ನೋಸೆನ್ಸ್, ಮದರ್ದು ಪಾಪ ಇನ್ನೋಸೆನ್ಸು, ಫಾದರ್ದು ಇನ್ನೋಸೆನ್ಸು, ಲಾಟ್ ಆಫ್ ಮಿತ್ಸ್ ಇದೆ. ಸಿ ಡಾಂಕೀಸ್ ಮಿಲ್ಕ್ ನ್ಯೂಟ್ರಿಷನಲ್ ಇಂಗ್ರೀಡಿಯೆಂಟ್ಸ್ ಮದರ್ಸ್ ಮಿಲ್ಕ್ ಥರ ಇರುತ್ತೆ. ಎಸ್, ಅದ್ರ ಪ್ರೋಟೀನು, ಕ್ಯಾಲ್ಶಿಯಮು, ಫ್ಯಾಟ್ಸ್ ಎಲ್ಲ ಕಂಪೇರ್ ಟು ಕೌಸ್ ಮಿಲ್ಕ್, ಎಸ್ ದೇ ಕ್ಲೋಸ್ ಟು ಮದರ್ಸ್ ಮಿಲ್ಕ್, ಬಟ್ ಸ್ಟಿಲ್ ನಾಟ್ ಸೇಫ್ ಫಾರ್ ನ್ಯೂ ಬಾರ್ನ್ಸ್, still not recommended for newborns. IAP, Indian Academy of Pediatrics, WHO very clearly condemns, prohibits using any other milk, whether donkey's milk, cow's milk, lion's milk, ಒಂಟೆ ಮಿಲ್ಕ್, ಜಿರಾಫೆ ಮಿಲ್ಕ್, ಡೈನೋಸರ್ ಮಿಲ್ಕ್. ಡೈನೋಸರ್ ಇಲ್ಲ ಇವಾಗ. ಯಾವುದೇ ಮಿಲ್ಕು ಅಲೋ ಇಲ್ಲ ನ್ಯೂಬಾರ್ನ್ಸ್ಗೆ ಎಕ್ಸೆಪ್ಟ್ ಬ್ರೆಸ್ಟ್ ಮಿಲ್ಕ್ ಫಸ್ಟ್ 6 months ಆಫ್ ಲೈಫ್, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. ಮದರ್ಗೆ ಬ್ರೆಸ್ಟ್ ಮಿಲ್ಕ್ ಇಲ್ಲ ಸಮ್ ರೀಸನಿಂಗ್ ಅಂದರೆ ಆಲ್ಟರ್ನೇಟಿವ್ ಫೀಡಿಂಗ್ಸ್ ಇರುತ್ತವೆ, ವಿಲ್ ರೆಕಮೆಂಡ್, ಡಾಕ್ಟರ್ಗೆ ಮಾತಾಡಿ. ಬಟ್ ಸುಮ್ಮನೆ ಹೋಗಿ ನೀವು ಕತ್ತೆ, ಕುದುರೆ, ಯಾವ ಅನಿಮಲ್ಸ್ ಸಿಗ್ತಾರೆ ಅದಕ್ಕೆಲ್ಲ ಹಿಡ್ಕೊಂಡು ರೋಡಲ್ಲೆಲ್ಲ ಕುತ್ಕೊಂಡು ಪಾತ್ರೆ ಹಿಡ್ಕೊಂಡು ಮಿಲ್ಕ್ ಡ್ರಾ ಮಾಡಬೇಡಿ. ನಮ್ಮ ಪಾಪಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಸೊ ನೋ ಡಾಂಕೀಸ್ ಮಿಲ್ಕ್. ಅದೇ ಹೇಳಿದೆ ಮಮ್ಮಿಗೆ, ಡಾಂಕೀಸ್ ಮಿಲ್ಕ್ ಮಗು ಕುಡಿಸಿದ್ದೀರಾ, ನಿಮ್ಮ ಮಿಲ್ಕ್ ಡಾಂಕಿ ಮಗು ಕೊಟ್ಬಿಡಿ. ಆಫರ್, ಎಕ್ಸ್ಚೇಂಜ್ ಆಫರ್. ಡಾಂಕಿ ಬೇಬಿ ವಿಲ್ ಡ್ರಿಂಕ್ ಮದರ್ಸ್ ಮಿಲ್ಕ್, ದಿಸ್ ಬೇಬಿ ವಿಲ್ ಡ್ರಿಂಕ್ ಡಾಂಕೀಸ್ ಮಿಲ್ಕ್. ಆ ಥರ ಮಾಡಬೇಡಿ ದಯವಿಟ್ಟು, ನಮ್ಮ ಚಿಕ್ಕ ಪಾಪುಗಳಿಗೆ ತೊಂದರೆ ಆಗುತ್ತೆ. ಸೊ ನೋ ಡಾಂಕೀಸ್ ಮಿಲ್ಕ್ ಫಾರ್ ಇನ್ಫೆಂಟ್ಸ್ ಆ್ಯಂಡ್ ನ್ಯೂಬಾರ್ನ್ಸ್. ಬೈ ಬೈ.